ಎಲ್ರಿಗೂ ನಮಸ್ಕಾರಗಳು ಬಾಸ್, ವೆಲ್ಕಮ್ ಬ್ಯಾಕ್ ಟು ಸಾಗ ಸ್ಟೋರೀಸ್. ಎಲ್ಲರಿಗೂ ಮ್ಯಾಟ್ರ್ ಗೊತ್ತಾಗಿದೆ ಅಂತ ಅನ್ಕೊಂಡಿದ್ದೀನಿ ಏನಾಗ್ತಿದೆ ಇಂಡಿಯಾದಲ್ಲಿ ಅಂತ. ಒಂದು ಹೆವಿ ಡಿಸಿಷನ್ ಇಂಡಿಯನ್ ಗೌರ್ಮೆಂಟ್ ತಗೊಳ್ಳುವಂಥ ಎಲ್ಲ ಸಾಧ್ಯತೆ ಎದ್ದೆದ್ದಿ ಕಾಣಿಸ್ತಾ ಇದೆ. ಒಂದು ಬಿಲ್ನ ಪ್ರಪೋಸ್ ಮಾಡಿದ್ದಾರೆ ಕ್ಯಾಬಿನೆಟಲ್ಲಿ, ಅದೇ ಅಬೌಟ್ ಬ್ಯಾನಿಂಗ್ ಆನ್ಲೈನ್ ಬೆಟ್ಟಿಂಗ್ ಅಪ್ಲಿಕೇಶನ್ಸು. ಲೀಗಲೇ ಆಗಿರಲಿ ಇಲ್ಲಿಗಲೇ ಆಗಿರಲಿ ಎಲ್ಲನೂ ಕೂಡ ಬ್ಯಾನ್ ಮಾಡಿಬಿಟ್ಟು ಬಿಸಾಕಬೇಕು. ಅದು ಗೇಮ್ ಆಫ್ ಸ್ಕಿಲ್ಲೇ ಆಗಿರಲಿ, ಗೇಮ್ ಆಫ್ ಚಾನ್ಸೇ ಆಗಿರಲಿ, ಯಾವುದೇ ಆಗಿರಲಿ ಎಲ್ಲನೂ ಕೂಡ ಬ್ಯಾನ್ ಮಾಡಿಬಿಟ್ಟು ಬಿಸಾಕಬೇಕು ಅಂತ. ಲೀಗಲ್ಲು ಇಲ್ಲಿಗಲ್ ಎಲ್ಲ ಇನ್ಕ್ಲೂಡ್ ಮಾಡ್ಕೊಂಡೆ. ಲೀಗಲ್ ಆಗಿದ್ರೆ ಗೌರ್ಮೆಂಟಿಗೆ GST ಹೋಗ್ತಾ ಇತ್ತು, ಟ್ಯಾಕ್ಸ್ ಎಲ್ಲ ಹೋಗ್ತಾ ಇತ್ತು. ಇಲ್ಲಿಗಲ್ ಆಗಿತ್ತು ಅಂತಂದರೆ ಗೌರ್ಮೆಂಟಿಗೆ ಏನು ಹೋಗ್ತಾ ಇರಲಿಲ್ಲ, ಗೌರ್ಮೆಂಟಿಗೆ ಅದರಿಂದ ಏನು ಯೂಸು ಇರ್ತಾ ಇರಲಿಲ್ಲ. ಬಟ್ ಇಷ್ಟು ದಿನ ಏನಕ್ಕೆ ಬ್ಯಾನ್ ಮಾಡಲಿಲ್ಲ ಅನ್ನೋದು ಒಂದು ಕ್ವಶನ್ ಬಂದೇ ಬರುತ್ತೆ. ಬ್ಯಾನ್ ಮಾಡೋವರೆಗೂ ಜನ ಬಿಡಲ್ಲ ಗುರು. ಅದೇ ಇವಾಗ ಗೌರ್ಮೆಂಟ್ಗೆ ಕೇಳ್ತಿದ್ದೆ ಎಲ್ಲರೂ. ಎಲ್ಲ ಇವರೆಲ್ಲ ಪ್ರಮೋಟ್ ಮಾಡ್ತಾರೆ, ಯಾರ್ಯಾರೋ ಪ್ರಮೋಟ್ ಮಾಡ್ತಾರೆ, ಹೀರೋಗಳು ಪ್ರಮೋಟ್ ಮಾಡ್ತಾರೆ, ಸೆಲೆಬ್ರಿಟಿಗಳು ಪ್ರಮೋಟ್ ಮಾಡ್ತಾರೆ, ದೊಡ್ಡ ದೊಡ್ಡ ಇವರೇ ಪ್ರಮೋಟ್ ಮಾಡ್ತಾರೆ. ಏನು ಪ್ರಮೋಟ್ ಮಾಡ್ತಾರೆ? ಗೌರ್ಮೆಂಟ್ ಅಲೋ ಮಾಡಿದೆ ಅದಕ್ಕೆ ಪ್ರಮೋಟ್ ಮಾಡ್ತಾರೆ, ಲೈಸೆನ್ಸ್ ಇದೆ ಅದಕ್ಕೆ ಪ್ರಮೋಟ್ ಮಾಡ್ತಾರೆ. ಸೊ ಇಲ್ಲಿ ಇವಾಗ ಗೌರ್ಮೆಂಟೇ ಬ್ಯಾನ್ ಮಾಡಿಬಿಡ್ತು ಅಂತಂದರೆ ಯಾರು ಕೂಡ ಪ್ರಮೋಟ್ ಮಾಡೋದಕ್ಕೆ ಹೋಗೋದಿಲ್ಲ. ಹೌದು, ಇವಾಗ ಗೌರ್ಮೆಂಟು ಅದೇ ಡಿಸಿಷನ್ನ ತಗೊಳ್ಳೋದಕ್ಕೆ ಹೊರಟಿದೆ. ಇನ್ನು ಬಿಲ್ ಪಾಸ್ ಆಗಿಲ್ಲ. ಬಿಲ್ ಪಾಸ್ ಆಗುವಂಥ ಎಲ್ಲ ಲಕ್ಷಣಗಳು ಎದ್ದೆದ್ದಿ ಕಾಣಿಸ್ತಾ ಇದೆ. ಆ್ಯಂಡ್ ಇದರಿಂದ 4 ಲಕ್ಷ ಕಂಪನಿಗಳಿಗೆ ಲಾಸ್ ಆಗುತ್ತಂತೆ. ಬಿಡೋಗರು ಎಲ್ಲ ಎಷ್ಟು ಜನ ಅವನಜ್ಜಿ ಪ್ರಾಣನೇ ಕಳ್ಕೊಂಡ್ಬಿಟ್ಟವ್ರೆ ಅಲ್ಲಿ ಬೆಟ್ಟಿಂಗ್ನ ಆಡ್ಬಿಟ್ಟು ತಲೆ ಕೆಡಿಸ್ಕೊಂಡು ಅಡಿಕ್ಷನ್ ಆಗೋಗ್ಬಿಟ್ಟೋದಕ್ಕೆ ಬೆಟ್ಟಿಂಗಿಗೆ. 4 ಲಕ್ಷ ಕಂಪ್ನಿಗಳಿಗೇನು ಅವನಜ್ಜಿ ಯಾರು ಏನಾರು ಹಾಕೊಳ್ಳಿ ಬಿಡು, ಕಂಪ್ನಿ ಮ್ಯಾನೇಜ್ ಮಾಡೋರು. ಇಲ್ಲಿ 2 ಲಕ್ಷ ಕೆಲಸಗಳು ಹೋಗ್ತಾವಂತೆ ಬಂದರು ಅಪ್ಡೇಟ್ ಪ್ರಕಾರ. ಆ್ಯಂಡ್ ಮನಿ ಲಾಂಡ್ರಿಂಗು ಸಿಕ್ಕಾಪಟ್ಟೆ ಆಗ್ತಾ ಇತ್ತು ಅಂತ ಇದೆ. ಗೊತ್ತಿರೋದೆ ಇದೆಲ್ಲ ಮನಿ ಲಾಂಡ್ರಿಂಗ್ ಎಷ್ಟು ಹರಿತಾ ಇತ್ತು ಗುರು. IPL ಟೈಮಲ್ಲಂತ ಅವನ ಅಜ್ಜಿ ದುಡ್ಡು ಹೆಂಗೆ ಹರಿತಾ ಇತ್ತು ಅಂದರೆ ಬೆಟ್ಟಿಂಗ್ ಅಪ್ಲಿಕೇಶನ್ಗಳಲ್ಲಿ. ಆ್ಯಕ್ಚುಲಿ ಇವಾಗ ಸ್ವಲ್ಪ ಕಮ್ಮಿ ಆಗಿತ್ತು, ಎಲ್ಲ ಸ್ವಲ್ಪ ಬುದ್ಧಿಗಳೆಲ್ಲ ಕಲ್ತ್ಕೊಂಡ್ಬಿಟ್ಟು ಇವಾಗೆಲ್ಲ ಬೆಟ್ಟಿಂಗ್ ಗಿಟಿಂಗ್ ಎಲ್ಲ ಆಡೋದೆಲ್ಲ ಆ್ಯಕ್ಚುಲಿ ಎಲ್ಲ ಆಲ್ಮೋಸ್ಟ್ ಒಂದು ಸ್ವಲ್ಪ ಕಮ್ಮಿ ಆಗೋಗ್ಬಿಟ್ಟಿದೆ. ಬಟ್ 2023, 22, 21 ಆ ಟೈಮೆಲ್ಲ ಒಂಥರ ಹೆವಿ ಪೀಕಲ್ಲಿತ್ತು. ಆ ಕ್ರೀಮ್ 11 ಜೊತೆಗೆ ಮೈ 11 ಟ್ರಯಾಂಗಲ್ಲು, ಸೊ ಈ ಥರ ಅಪ್ಲಿಕೇಶನ್ಗಳಿದಾವೆಲ್ಲ. ಸೊ ಇವೆಲ್ಲ ಒಂದು ಟೈಮಲ್ಲಿ ಅವನ ಅಜ್ಜಿ ಪೀಕ್ ಲೆವೆಲಲ್ಲಿದ್ದೋ. ಇವಾಗ ಆ್ಯಕ್ಚುಲಿ ದಬಾಕೊಂಡಿದ್ದಾವೆಲ್ಲ ಅಪ್ಲಿಕೇಶನ್ಗಳು. ಲಾಸ್ಟ್ ಇಯರು ಅಷ್ಟೊಂದು ದಿನ ಅವ್ರಿಗೇನು ಟರ್ನ್ ಓವರು ಇನ್ಕಮ್ ಎಲ್ಲ ಏನೂ ಆಗಿಲ್ಲ ಅಷ್ಟೊಂದು. ಬಟ್ IPLನ ಮೈನಾಗಿ ಸ್ಪಾನ್ಸರ್ ಮಾಡಿದ್ರು. IPLಗೂ ಇದರಿಂದ ಲಾಸ್ ಆಗುತ್ತೆ ಅಂತ ಹೇಳಬೇಕು. ಮೈನ್ ಅಡ್ವರ್ಟೈಸರ್ಸ್ ಅಂತ ಬಂದಾಗ ಇವಾಗ ಕ್ರೀಮ್ 11 ಮತ್ತು ಇವರೆಲ್ಲ ಏನಿದ್ದಾರೆ, ಸೊ ಇವರು ಮೈನ್ ಸ್ಪಾನ್ಸರ್ಸ್ ಆಗಿರ್ತೀರಿ. IPLಗೆ ಮೈನ್ ಸ್ಪಾನ್ಸರ್ ಆಗಿದ್ರು. ಕ್ರೀಮ್ 11 IPL ಅಂತಲೇ. ನಾನು ಏನಕ್ಕೆ ಹೆಸರು ಡೀಟೇಲಾಗಿ ಹೇಳ್ತಿಲ್ಲ ಅಂದರೆ ಅರ್ಥ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಆಮೇಲೆ ಹಾಕ್ಬಿಡ್ತಾರೆ ಗುರು ನಮ್ಮ ವಿಡಿಯೋಗೆ ಟಕಾರ ನನಗೆ ವಿಡಿಯೋ ಡಿಲೀಟ್ ಮಾಡಿಸ್ಬಿಡ್ತಾರೆ, ನಮ್ಮದು ಹೆಸರು ಯೂಸ್ ಮಾಡ್ಕೊಂಬಿಟ್ಟಿದ್ದಾರೆ ಅಂತ. ಅದಕ್ಕೋಸ್ಕರ ಅವ್ರ ಹೆಸರನ್ನ ಹೇಳ್ತಾ ಇಲ್ಲ ಅಷ್ಟೇ. ಹಾಂ, 2,000 ಕೋಟಿ ಅಂತ ಗುರು. 2,000 ಕೋಟಿ ಅಡ್ವರ್ಟೈಸಿಂಗ್ ಅಂತ ಬಂದಾಗ 5,000 ಕೋಟಿ 2025 ಅಡ್ವರ್ಟೈಸಿಂಗ್ ಅಂತ ಬಂದಾಗ IPLಲ್ಲಿ ಆಗಿದ್ದು ಟರ್ನ್ ಓವರ್ ಆಗಿದ್ದು. ಸೊ ಇದರಲ್ಲಿ 2,000 ಕೋಟಿನ ಈ ಆನ್ಲೈನ್ ಬೆಟ್ಟಿಂಗ್ ಆ್ಯಂಡ್ ಗ್ಯಾಮ್ಲಿಂಗ್ ಅಪ್ಲಿಕೇಶನ್ಗಳನ್ನೇ ಕೊಟ್ಟಿದ್ರಂತೆ ಅಡ್ವರ್ಟೈಸಿಂಗಿಗೆ IPLಲ್ಲಿ. ಸೊ 2,000 ಕೋಟಿ ಇವಾಗ ಲಾಸ್ ಆಗುತ್ತೆ ಅಂತ ಅಲ್ಲ, ಒಟ್ಟಿನಲ್ಲಿ ಒಂಥರ ಇವರು ಸೂರ್ಯ ಅವರು ಹೆಂಗೆ ಬೇಕೋ ಹಂಗೆ ಸೂರ್ಯ ಅವರು ದುಡ್ಡನ್ನ ಬೇಕಾಬಿಟ್ಟು ಎರ್ಚಾಡೋರು. ಒಂದು ಅಜ್ಜಿ ತಗೊಳ್ಳಿ ಹಾಕೊಂಡು ಮಜಾ ಮಾಡಿ ಅಂತ. ಇನ್ಫ್ಯಾಕ್ಟ್ ಎಲ್ಲ ಯೂಟ್ಯೂಬಲ್ಲೂ ಕೂಡ ಅಡ್ವರ್ಟೈಸ್ಗಳು, ಅಂದರೆ ನೀವು ವಿಡಿಯೋ ಓದಿದ್ರಿ ಅಂತಂದರೆ ಅಡ್ವರ್ಟೈಸ್ಗಳು ಬರ್ತಾ ಇದ್ದಲ್ಲ, ಕ್ರೀಮ್ 11 ಅದು ಇದು ಅಂತೆಲ್ಲ ಬರುತ್ತಲ್ಲ. ಸೊ ಅದೆಲ್ಲ ನಿಂತೋಗ್ಬಿಡ್ತು ಅಂತಂದರೆ ಆಬ್ವಿಯಸ್ಲಿ ಇದೊಂಥರ ಕ್ರಿಯೇಟರ್ಸ್ಗಳು ಒಂಥರ ಲಾಸ್. ಯಾಕಂದರೆ ಇವ್ರು ಕೊಡ್ತಿದ್ದಂಥ CPM ಅಂದರೆ ನಿಮ್ಗೇನು ಅರ್ಥ ಆಗೋದಿಲ್ಲ. CPM ಕಾಸ್ಟ್ ಪರ್ ಮೈಲ್ ಅಂತ. ಸೊ ಇವ್ರು ಬೇಜಾನ್ ದುಡ್ಡು ಕೊಡೋರು ಇವರು ಅಡ್ವರ್ಟೈಸ್ ಮಾಡೋದಕ್ಕೆ. ಯೂಟ್ಯೂಬ್ ಅವ್ರಿಗೆ ಜಾಸ್ತಿ ದುಡ್ಡು ಕೊಡೋರು ಇವರು. ಬಟ್ ಇವಾಗ ಎಲ್ಲ ನಿಂತೋಗೋದ್ರಿಂದ ಸೊ ಎಲ್ಲ ಇದು ಕಲೆಕ್ಟಿವ್ 4 ಲಕ್ಷ ಕಂಪ್ನಿಗಳು ಅಂತಂದರೆ ಒಂದರಿಂದ ಒಂದು ಲಿಂಕ್ ಆಗಿರುತ್ತೆ. ಚಿಕ್ಕದಾಗೋದು ದೊಡ್ಡದಾಗೋ ಲಿಂಕ್ ಆಗಿರುತ್ತೆ. ಸೊ ಅದರಿಂದ ಎಫೆಕ್ಟ್ ಆಗುತ್ತೆ ಅಷ್ಟೇ. 20,000 ಕೋಟಿನ ಗೌರ್ಮೆಂಟು ಟ್ಯಾಕ್ಸ್ ಆಗಿ ಕಲೆಕ್ಟ್ ಮಾಡ್ತಾ ಇತ್ತು ಪ್ರತಿ ವರ್ಷ ಈ ಆನ್ಲೈನ್ ಗೇಮಿಂಗ್ ಅಪ್ಲಿಕೇಶನ್ಗಳಿಂದ. ನಾಟ್ ಜಸ್ಟ್ ಒಂದು ಕ್ರಿಕೆಟ್ ಅಂತ ಮಾತ್ರ ಅಂತಲ್ಲ, ಕ್ರಿಕೆಟ್ನ ಬಿಟ್ಟು ಬೇರೆ ಏನೇನು ಗೇಮಿಂಗ್ ಅಪ್ಲಿಕೇಶನ್ಗಳಿದ್ವೋ, ರಿಯಲ್ ಮನಿ ದುಡ್ಡನ್ನ ಇನ್ವಾಲ್ವ್ ಆಗಿರೋಂಥ ಗೇಮಿಂಗ್ ಅಪ್ಲಿಕೇಶನ್ ಯಾವ್ಯಾವ ಇದ್ವೋ, ಅದು ಲೀಗಲ್ಲೇ ಆಗಿರ್ಬೋದು, ಪ್ಲೇಸ್ಟೋರಲ್ಲಿ ಅವೈಲೇಬಲ್ ಇರ್ಬೋದು, ಪ್ಲೇಸ್ಟೋರಲ್ಲಿ ಅವೈಲೇಬಲ್ ಇಲ್ಲದೇ ಇರ್ಬೋದು. ಸೊ ಇದೆಲ್ಲದ್ರ ಮೇಲೂ ಕೂಡ ಆ್ಯಕ್ಷನ್ ತೊಗೊಂಡು ಎಲ್ಲದನ್ನೂ ಕೂಡ ಬ್ಯಾನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಆ್ಯಂಡ್ ಈ ಬಿಲ್ ಖಂಡಿತ ಪಾಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾವುದೇ ಅಡೆತಡೆ ಇಲ್ದಂಗೆ ಪಾಸ್ ಆಗುತ್ತೆ ಅಂತ. ಯಾಕಂದರೆ ಇದೊಂಥರ ನೋಡಿ, ಯಾರು ಕೂಡ ಇದನ್ನು ಅಪೋಸ್ ಮಾಡೋದಕ್ಕಾಗೋದಿಲ್ಲ. ಒಂದು ಅಪೋಸ್ ಮಾಡ್ಬೋದು ಹೆಂಗೆ ಅಂತಂದರೆ, ಇಲ್ಲಿ ರೆವೆನ್ಯೂ ಬರ್ತಾ ಇದೆ, 20,000 ಕೋಟಿ ದುಡ್ಡು ಬರ್ತಾ ಇದೆ ನಮಗೆ GSTಯಿಂದ. ಸೊ ಇದು ಇಲ್ದಂಗೆ ಆಗೋಗ್ಬಿಡುತ್ತಲ್ಲ ಅಂತ
ಯಾರು ಸ್ವಲ್ಪ ಹೇಳ್ಬೋದು ಅಷ್ಟೇ. ಅದನ್ನು ಬಿಡ್ತು ಅಂತಂದ್ರೆ ಯಾರು ಕೂಡ ಇಲ್ಲಿ ಬ್ಯಾನ್ ಮಾಡಬೇಡಿ ಈ ಅಪ್ಲಿಕೇಶನ್ಗಳನ್ನ ಅಂತ ಹೇಳೋರು ಯಾರು ಇರೋದಿಲ್ಲ ಅಲ್ಲಿ MP ಸ್ಥಾನದಲ್ಲಿ ಕೂತ್ಕೊಂಡ್ರು ಅಂತವ್ರು. ಸೊ ಪ್ರಾಬ್ಲಿ ಇದನ್ನ ಆದಷ್ಟು ಬೇಗನೆ ಪಾಸ್ ಮಾಡ್ತಾರೆ ಅಂತ ಕಾಣಿಸ್ತಾ ಇದೆ. ಅದು ಇಂಪ್ಲಿಮೆಂಟೇಷನ್ ಕೂಡ ಬರುತ್ತೆ. ಆ್ಯಂಡ್ ಕ್ಲಿಯರ್ ಕಟ್ ಕ್ಲಾರಿಟಿ ಇಲ್ಲ ಯಾವ ಅಪ್ಲಿಕೇಶನ್ಗಳು ಬ್ಯಾನ್ ಆಗ್ತವೆ ಯಾವ್ದು ಬ್ಯಾನ್ ಆಗೋದಿಲ್ಲ ಅಂತ. ಸೊ ಇವ್ರು ಹೇಳಿರೋದೆಲ್ಲ ನೋಡ್ತು ಅಂತಂದ್ರೆ ರಿಯಲ್ ಮನಿ ಇನ್ವಾಲ್ವ್ ಆಗಿರುವಂಥದ್ದು ಎಲ್ಲ ಅಂತ ಅಂದರೆ ಎಲ್ಲನೂ ಕೂಡ ಬರುತ್ತೆ. ಅದು ಗೇಮ್ ಆಫ್ ಸ್ಕಿಲ್ಲೇ ಆಗಿರಲಿ, ಗೇಮ್ ಆಫ್ ಚಾನ್ಸೇ ಆಗಿರಲಿ, ಗೇಮ್ ಆಫ್ ಅದಾಗಿರಲಿ, ಗೇಮ್ ಆಫ್ ಇದೇ ಆಗಿರಲಿ, ಒಟ್ನಲ್ಲಿ ದುಡ್ಡು ಇನ್ವಾಲ್ವ್ ಆಗ್ತಾ ಇದೆ ಅಲ್ಲಿ ಗೇಮಲ್ಲಿ ಅಂತಂದರೆ ಎಲ್ಲನೂ ಕೂಡ ಬ್ಯಾನ್ ಮಾಡಬೇಕು. ಇದನ್ನ ಬಿಡೋದು ಅದನ್ನು ಬಿಡೋದು, ಇದು ಗೇಮ್ ಆಫ್ ಸ್ಕಿಲ್ಲು, ಗೇಮ್ ಆಫ್ ಚಾನ್ಸು, ಅದು ಇದು ಎಲ್ಲ ಮಾಡಿದ್ರೆ ಎಲ್ಲ ಮಾಡಬೇಕು, ಇಲ್ಲಾಂದರೆ ಎಲ್ಲ ಬಿಡಬೇಕು ಅಷ್ಟೇ. ಇವಾಗ ಇಂಡಿಯಾ ಆಡ್ತು ಅಂತಂದರೆ ಎಲ್ಲ ಮ್ಯಾಚ್ನೂ ಆಡಬೇಕು ಏಷ್ಯಾ ಕಪ್ಪಲ್ಲಿ, ಇಲ್ಲ ಅಂತಂದರೆ ಎಲ್ಲನೂ ಆಡ್ದಂಗೆ ಸುಮ್ಮನೆ ಇರಬೇಕು. ಇಲ್ಲಿ ಪಾಕಿಸ್ತಾನ ಮೇಲೆ ಆಡಲ್ಲ, ಅದ್ರ ಮೇಲೆ ಆಡಲ್ಲ, ಇದ್ರ ಮೇಲೆ ಆಡಲ್ಲ ಅನ್ನೋ ಥರ ಎಲ್ಲ ಏನಿಲ್ಲ. ಅಲ್ಲಿ ಎಲ್ಲನೂ ಆಡ್ಬೇಕು ಆಡ್ತು ಅಂತಂದ್ರೆ, ಇಲ್ಲ ಅಂದರೆ ಸುಮ್ಮನೆ ಬರಬೇಕು ಇಲ್ಲಿ. ಸೊ ಆ ಥರ ಇದನ್ನು ಕೂಡ ಬಿಡ್ತು ಅಂದರೆ ಎಲ್ಲನೂ ಬಿಡಬೇಕು, ಇಲ್ಲ ಅಂತಂದರೆ ಎಲ್ಲನೂ ಬ್ಯಾನ್ ಮಾಡಬೇಕು. ಒಂದು ಬಿಡ್ದಂಗೆ ಎಲ್ಲನೂ ಬ್ಯಾನ್ ಮಾಡಾಕಬೇಕು. ನುಣ್ಣಗೆ ಅವನ ಅಜ್ಜಿ ಕ್ಲೀನಾಗೆ ಸ್ವೀಪ್ ಮಾಡಿಬಿಡ್ಬೇಕು. ನೋಡೋಣ ಅದೇನಾಗುತ್ತೆ ಅಂತ, ಯಾವ ಅಪ್ಲಿಕೇಶನ್ಗಳು ಉಣ್ಕೊಂಡು ಹೋಗುತ್ತೆ ಆ್ಯಂಡ್ ಯಾವ್ದು ಸರ್ವೈವ್ ಆಗುತ್ತೆ ಅಂತ. ಸೊ ಇದೆಲ್ಲ ನೋಡ್ತವ್ರೆ ಸರ್ವೈವ್ ಆದರೂ ಆಗ್ಬೋದು ಅಂತ ಅನ್ಸುತ್ತೆ. ಯಾಕಂದ್ರೆ 20,000 ಕೋಟಿ ಗೌರ್ಮೆಂಟಿಗೆ ಸುಮ್ಮನೆ ಅಲ್ಲ, ಕೆಲವು ಅಪ್ಲಿಕೇಶನ್ ಅವ್ರು ಉಳಿಸ್ಕೊಬೋದು ಅಂತ ಅನ್ನಿಸಿದ್ದು ಗೇಮ್ ಆಫ್ ಸ್ಕಿಲ್ ಅಂತ ಹೇಳ್ಬಿಟ್ಟು. ಸೊ ಈ ಥರ ಏನಾದರೂ ಆಯಿತು ಅಂತಂದರೆ ಇದು ಒಂಥರ ಮೋಸ ಅಂತ ಅನ್ಸುತ್ತೆ ಅಷ್ಟೇ. ಒಬ್ರಿಗೊಂದು ಮಾಡ್ದಂಗಿರುತ್ತೆ. ಲೀಗಲ್ ಅಪ್ಲಿಕೇಶನ್, ಇಲೀಗಲ್ ಅಪ್ಲಿಕೇಶನ್ ಎಲ್ಲಾದ್ರೂ ಕೂಡ ಬ್ಯಾನ್ ಆಗಬೇಕು. ಹಂಗೆ ನೋಡ್ಕೋಯ್ತು ಅಂದರೆ ಗೇಮ್ನ ಇನ್ವಾಲ್ವ್ ಆಗಿರೋದು. ಯಾಕಂತಂದರೆ ಗೌರ್ಮೆಂಟ್ ಬ್ಯಾನ್ ಮಾಡಿಲ್ಲ ಅಂತಂದರೆ ಆಡ್ತಾರೆ ಜನ ಅಲ್ಲಿ. ಇಲ್ಲಿ ಪ್ರಮೋಟರ್ಸು ಅವ್ರು ಪ್ರಮೋಟ್ ಮಾಡ್ತಾರೆ, ಇವ್ರು ಪ್ರಮೋಟ್ ಮಾಡ್ತಾರೆ ಅನ್ನೋದಲ್ಲ. ಗೌರ್ಮೆಂಟೇ ಬ್ಯಾನ್ ಮಾಡಿಲ್ಲ ಅಂತಂದರೆ ಹೆಂಗಿದ್ರು ಜನ ಆಡ್ತಾರೆ ಅದನ್ನು. ಹೆಂಗಿದ್ರು ಹಾಳಾಗೋರು ಹೆಂಗಿದ್ರು ಹಾಳಾಗ್ತಾರೆ, ಉದ್ಧಾರ ಆಗೋರು ಹೆಂಗಿದ್ರು ಉದ್ಧಾರ ಆಗ್ತಾರೆ. ಇವಾಗ ಆಲ್ರೆಡಿ ಎಲ್ಲರೂ ಅರ್ಥಕೊಂಡಿದ್ದಾರೆ, ಯಾರು ಕೂಡ ಆಡೋಕ್ಕೆ ಹೋಗ್ತಾ ಇಲ್ಲ ನನ್ನ ಪ್ರಕಾರ. ನೋಡ್ತು ಅಂತಂದರೆ ಕಮ್ಮಿ ಆಗಿದೆ ಪರ್ಸೆಂಟೇಜ್, ಆಡೋರ ಸಂಖ್ಯೆನೇ ಕಮ್ಮಿ ಆಗಿದೆ. ಸೊ ಬ್ಯಾನ್ ಮಾಡಿದ್ರೆ ಒಳ್ಳೇದು ನನ್ನ ಪ್ರಕಾರ. ನಿಮ್ಗೇನು ಅನ್ನಿಸ್ತಾ ಇದೆ? ಈ ರಿಯಲ್ ಮನಿ ಗೇಮಿಂಗ್ ಅಪ್ಲಿಕೇಶನ್ಗಳೆಲ್ಲ ಬ್ಯಾನ್ ಮಾಡಬೇಕು ಅಂತ ಇಂಡಿಯನ್ ಗೌರ್ಮೆಂಟು ಅಂದ್ಕೊಂಡಿದೆಯಲ್ಲ, ಬಟ್ ಇನ್ನೂ ಬಿಲ್ ಪಾಸ್ ಆಗಿಲ್ಲ. ಪಾಸ್ ಮಾಡಬೇಕು ಅಂತ ಅನ್ಕೊಂತಿದ್ರಲ್ಲ, ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಬಾ.